ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಅನ್ನೋದು ತಾರಕಕ್ಕೆ ಹೋಗ್ಬಿಟ್ಟಿದೆ. ಈಗಾಗಲೇ ಬಿಜೆಪಿಯ ಪರಿಸ್ಥಿತಿ ಎಷ್ಟು ದುರ್ಬಲವಾಗಿದೆ ಅನ್ನೋದಕ್ಕೆ ನಾವು ದಿನಕ್ಕೊಂದೊಂದು ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ, ಏನೇನು ಪ್ರಸ್ತುತ ಆಗ್ತಾ ಇದೆ ಅಂತ. ಮುಂದುವರೆದ ಭಾಗ ದೆಹಲಿ ಅಂಗಳದಲ್ಲಿ ಚೆಂಡಿದೆ. ಸೊ ಆ ಚೆಂಡನ್ನು ದಾಟಿಸೋ ಕೆಲಸ ಮಾಡಿದವ್ರು ಯಾರು, ಡೀಟೇಲ್ಸ್ ಈಗ ಕೊಡ್ತೀನಿ ನೋಡಿ. ವಿಜೇಂದ್ರ ವಿರುದ್ಧ ಪೊಲಿಟಿಕಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರರನ್ನ ಬದಲಾಯಿಸೋದಕ್ಕೆ ವರಿಷ್ಠರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಬಿಜೆಪಿಯ ರೆಬೆಲ್ ಪರವಾಗಿ ಅರವಿಂದ ಲಿಂಬಾವಳಿಯವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷರನ್ನ ಬದಲಾಯಿಸದೇ ಇದ್ರೆ ಪ್ರತ್ಯೇಕ ಅಭ್ಯರ್ಥಿಯನ್ನು ಹಾಕಿ ಚುನಾವಣೆ ನಡೆಸೋ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಕೂಡ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ. ಮುಗಿಯದ ಯುದ್ಧದಲ್ಲಿ ಈ ಎಚ್ಚರಿಕೆಯನ್ನ ಯಾವ ರೀತಿ ಪರಿಗಣಿಸುತ್ತೆ ಹೈಕಮಾಂಡ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ತನಕ ತುಟುಕ್ ಅಂತ ಇಲ್ಲ, ಮೋಸ್ಟ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರಲ್ ಸದ್ಯಕ್ಕೆ ರಾಜ್ಯ ಬಿಜೆಪಿ ಇದೆ. ದೆಹಲಿಯಲ್ಲಿ ತಟಸ್ಥ ಬಣದ ಸಂಸದರಿಂದ ಗುಪ್ತು ಮೀಟಿಂಗ್. ಅರವಿಂದ ಲಿಂಬಾವಳಿ ಭೇಟಿ ಬೆನ್ನಲ್ಲೇ ಗೌಪ್ಯ ಸಭೆಯನ್ನು ನಡೆಸಿ ಚರ್ಚೆ. ಮುಂದಿನ ನಡೆಯನ್ನ ಕುತೂಹಲದಿಂದ ನೋಡ್ತಾ ಇದೆ ತಟಸ್ಥ ಬಣ. ದೆಹಲಿ ಚುನಾವಣೆಯ ಬಳಿಕ ಗೊಂದಲ ಇತ್ಯರ್ಥ ಮಾಡುತ್ತಾ ಹೈಕಮಾಂಡ್ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಫೆಬ್ರವರಿ 10ರ ಬಳಿಕ ರಾಜ್ಯ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯ ಭಿನ್ನಮತವನ್ನು ಶಮನ ಮಾಡಲಿದೆಯಾ ಹೈಕಮಾಂಡ್ ಅನ್ನುವಂತಹ ಕುತೂಹಲ ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲಾಗಿದೆ. ಬಣ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜಯೇಂದ್ರ ಬಣ, ಮಗದೊಂದು ಕಡೆ ತಟಸ್ಥ ಬಣ. ಅಧ್ಯಕ್ಷ ಗಾದಿಗಾಗಿ ನಾನಾ ರೀತಿಯ ಫೈಟು, ದಿನಕ್ಕೊಂದು ಕಸರತ್ತು, ಇವೆಲ್ಲವೂ ಕೂಡ ಶಿಸ್ತಿನ ಪಕ್ಷದಲ್ಲಿ ಗೋಜಲನ್ನು ಸೃಷ್ಟಿಸ್ತಾ ಇದೆ. ಎಲ್ಲ ಗೊತ್ತಿದ್ದು ಕೂಡ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದೀಗಿರುವಂತಹ ಪ್ರಶ್ನೆ. ದೆಹಲಿ ಫಲಿತಾಂಶದ ಬಳಿಕ ಎಂಟ್ರಿ ಕೊಡುವಂತಹ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಶಿಸ್ತಿನ ಪಕ್ಷದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳು ಗೋಜಲನ್ನು ಸೃಷ್ಟಿ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಹೈಕಮಾಂಡ್ ಇರೋದೇ ಈಗ ಸಹಜವಾಗಿಯೇ ಅನುಮಾನಕ್ಕೆ ಮತ್ತು ಪ್ರಶ್ನೆಗೂ ಕೂಡ ಗ್ರಾಸವಾಗ್ತಾ ಇದೆ. ಯಾವಾಗ ಎಂಟ್ರಿ ಕೊಡಬಹುದು ಹೈಕಮಾಂಡ್ ಈ ಬಣ ರಾಜಕಾರಣಕ್ಕೆ ಮದ್ದನ್ನು ಅರಿಯುವಂತಹ ನಿಟ್ಟಿನಲ್ಲಿ ಅಂತ? ಪ್ರೇಮ್, ಬಿಜೆಪಿ ಮನೆ ಗೊಂದಲಗಳು ಒಂದು ರೀತಿಯಲ್ಲಿ ನಿರ್ಣಾಯಕ ಹಂತಕ್ಕೆ ಬಂದಿವೆ. ಯಾಕೆಂದರೆ ಈಗ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಒಂದೇ ಬಾಕಿ ಇರುವಂಥದ್ದು. ಹಾಗಾಗಿ ಹೈಕಮಾಂಡ್ನ ಪರಿಹಾರ ಸೂತ್ರ ಏನಿರುತ್ತೆ ಅನ್ನುವಂಥ ಕುತೂಹಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಈಗ ಸದ್ಯಕ್ಕೆ ಬಿಜೆಪಿ ಪಕ್ಷದಲ್ಲಿ ವಿಜೇಂದ್ರ ಅವರ ಪ್ರಭಾವ ಕೂಗ್ತಾ ಇದೆ. ಹಿಂದಿನಂತೆ ಅವರು ಪ್ರಭಾವ ಇಲ್ಲ, ಇಮೇಜ್ ಇಲ್ಲ ಅನ್ನುವಂಥ ಚರ್ಚೆ. ಯಾಕೆಂದರೆ ಅವರ ವಿರೋಧಿ ಬಣದ ಶಕ್ತಿ ಹೆಚ್ಚಾಗ್ತಾ ಇದೆ. ಇದುವರೆಗೆ ಯತ್ನಾಳ್ ತಂಡದ ಸದಸ್ಯರು ಒಂದು 7-8 ಜನ ಮಾತನಾಡ್ತಾ ಇದ್ರು, ಹೈಕಮಾಂಡ್ಗೂ ಕೂಡ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು. ಈಗ ತಟಸ್ಥರ ಬಣ ಅಖಾಡ ಪ್ರವೇಶ ಮಾಡಿರೋ ಹಿನ್ನೆಲೆಯಲ್ಲಿ ಯತ್ನಾಳ್ ತಂಡದ ಶಕ್ತಿ ಇನ್ನಷ್ಟು ಜಾಸ್ತಿ ಆಗಿದೆ. ಈ ಮಧ್ಯೆ ಯತ್ನಾಳ್ ತಂಡ ಜೊತೆಗೆ ತಟಸ್ಥ ಬಣದ ಜೊತೆಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಗೊಂದಲದ ನಂತರ ಒಂದಷ್ಟು ಜನ ಅಸಮಾಧಾನ ಆಗಿದ್ದಾರೆ. ಅವರೆಲ್ಲರ ಪ್ರತಿನಿಧಿಯಾಗಿ ಮೊನ್ನೆ ಅರವಿಂದ್ ಲಿಂಬಾವಳಿ ಅವರು JP ನಡ್ಡಾ ಅವರನ್ನ ಭೇಟಿ ಮಾಡಿ ವಕ್ಫ್ ವರದಿ ಆ ಒಂದು ಕಾರಣ ಇಟ್ಕೊಂಡು ಇದೇ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಲಿ ಏನಾಗ್ತಿದೆ ಎಲ್ಲವನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಚುನಾವಣೆನೇ ಆಗಬೇಕು ಅನ್ನುವಂತಹ ಚರ್ಚೆ. ಯಾಕೆಂದರೆ ನೀವು ಸಹಮತದ ಆಯ್ಕೆ ಮಾಡಿ, ಆದರೆ ವಿಜೇಂದ್ರ ಬೇಡ ಅನ್ನುವಂತಹ ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ನೀವು ವಿಜೇಂದ್ರ ಅವರನ್ನೇ ಆಯ್ಕೆ ಮಾಡ್ತೀವಿ ಅಂದರೆ ಚುನಾವಣೆ ಮಾಡಿ, ಯಾರಿಗೆ ಬಹುಮತ ಸಿಗುತ್ತೆ ಅವರಾಗಲಿ ಅನ್ನುವಂತಹ ಪಟ್ಟನ್ನು ಕೂಡ ಯತ್ನಾಳ್ ತಂಡ ಮತ್ತು ತಟಸ್ಥರ ಬಣ ಕೊಂಡಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಖುದ್ದು ಗೊಂದಲಗೊಂಡಿದೆ, ಯಾವ ರೀತಿ ಪರಿಹಾರ ಸೂತ್ರ ಕಂಡುಹಿಡಬೇಕು ಅಂತ. ಜೊತೆಗೆ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರೆ ಅನ್ನುವಂತಹ ಸುಳಿವು ಈ ಹಿಂದೆ ಕೊಟ್ಟಿತ್ತು. ಅದೇ ಚರ್ಚೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ನಡೀತಾ ಇದೆ. ಹಾಗಾಗಿ ಈಗ ವಿಜೇಂದ್ರ ವಿರೋಧಿ ಬಣ ಜಾಸ್ತಿ ಆಗ್ತಾ ಇದೆ. ಏನು ಮಾಡುತ್ತೆ ಹೈಕಮಾಂಡ್ ಅನ್ನುವಂಥ ಚರ್ಚೆ. ದೆಹಲಿ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಒಂದು ಪರಿಹಾರ ಸೂತ್ರ ಕಂಡುಹಿಡಿಯುವ ಸಾಧ್ಯತೆ ಇದೆ. ಅದೇನು ಅನ್ನೋಂಥದ್ದು ಸದ್ಯಕ್ಕೆ ಯಾರಿಗೂ ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಗೆ ಗೊಂದಲಕ್ಕೆ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದ ಗೊಂದಲ ಎಲ್ಲಕ್ಕೂ ಕೂಡ ಮುಕ್ತಿ ಹಾಕೋದಕ್ಕೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ದಾರೆ. ಯಾವ ರೀತಿ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.